ಹನೂರಿನಲ್ಲಿ ಗುಂಡಿನ ದಾಳಿಗೆ ಮೂವರು ಬೇಟೆಗಾರರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ಮಹಿಮ್ ದಾಸ್ ಆರೋಗ್ಯವನ್ನ ವಿಚಾರಿಸಿದ ಸಚಿವರು. ಮಹಿಮಾ ದಾಸ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಪುಟ್ಟರಂಗ ಶೆಟ್ಟಿ ಸಚಿವರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆತಾ ಇರುವಂತಹ ಗಾಯಾಳು ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಚಿವರು. ಎನ್ಕೌಂಟರ್ ವೇಳೆ ಗಾಯಗೊಂಡಿರುವಂತಹ ಮಹಿಮ್ ದಾಸ್ ನಾಲ್ವರಿದ್ರು, ಅದರಲ್ಲಿ ಮೂವರು ಮೃತಪಟ್ಟಿದ್ದಾರೆ. ಓರ್ವ ಮಹಿಮ್ ದಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಂಡಿನ ದಾಳಿಗೆ ಮೂವರು ಬೇಟೆಗಾರರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಶವಗಾರಕ್ಕೆ ಸಂಸದ ಸುನೀಲ್ ಬೋಸ್ ಅವರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ ಸಂಸದರು. ಗುಂಡಿನ ದಾಳಿಗೆ ಮೂವರು ಮೃತಪಟ್ಟಿದ್ದು ಶವಗಾರದಲ್ಲಿ ಅವರ ಮೃತದೇಹವನ್ನು ಇರಿಸಲಾಗಿದೆ. ಅಲ್ಲಿಗೆ ಸಂಸದ ಸುನೀಲ್ ಬೋಸ್ ಭೇಟಿ ಕೊಟ್ಟಿದ್ದಾರೆ. ಮಹಿಮ್ ದಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ಮಹಿಮ್ ದಾಸ್ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ತೆರಳಿದ್ದ ಸಂದರ್ಭದ ದೃಶ್ಯಾವಳಿ ಗಮನಿಸ್ತಾ ಇದ್ರಿ. ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಹೋಗಿ ಅಲ್ಲಿ ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಂದಿದ್ದಾರೆ. ಸಂಪೂರ್ಣವಾಗಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ. ಎಲ್ಲ ಇವರು ಸೋಮೇರ್ಪಳ್ಳಿ ಗ್ರಾಮದ ಗ್ರಾಮಸ್ಥರು. ಆಗ ನಾವು ಅವ್ರನ್ನ ಅಟ್ಟಿಸ್ಕೊಂಡು ಹೋದ್ವಿ. ಅವರು ತಿರುಗಿಕೊಂಡು ನಮ್ಗೆ ಶೂಟ್ ಮಾಡಕ್ ನಾವು ಶೂಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನೋಡೋಣ ಸತ್ಯದೆಲ್ಲ ಸಂಬಂಧಿಕರ ಆರೋಪ ಇರುವಂತದ್ದು ಆ ತರ ಸಿಚುವೇಶನ್ ಇದ್ರೆ ಕಾಲ್ಗೆ ಶೂಟ್ ಮಾಡಬೇಕಾಗಿತ್ತು, ಕತ್ತಿಗೆ ಎದೆಗೆಲ್ಲ ಯಾಕೆ ಶೂಟ್ ಮಾಡಿ ಅದನ್ನ ನಾವು ಅನ್ಕೊಂಡಿದೀವಿ. ನೋಡ್ತೀವಿ, ಪರಿಶೀಲನೆ ಮಾಡಿ ಏನ್ ಅನ್ಕೊಂಡಿದ್ದೀರಾ ಅಂತ. ಆ ತರ ಮಾಡೋದು ತಪ್ಪು ಅಂತ. ಕತ್ತುಗಾಲಿಗೆ ಶೂಟ್ ಮಾಡಿದಾರಲ್ಲ, ಅದು ತಪ್ಪು. ಮಾಡಬೇಕಾದ್ರೆ ಕಾನೂನಲ್ಲಿ ಮಂಡಿದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಇರೋದು. ಈಗ ಫಾರೆಸ್ಟ್ ಸರ್ ಇವರು ಬೇಟೆ ಆಡಕ್ ಬಂದಿದ್ರು ಅಂತ ಫಾರೆಸ್ಟ್ ಹೇಳ್ತಾ ಇದಾರೆ. ಅದೇ ಹೇಳ್ತಿರೋದು. ಓಕೆ, ಯಾವಾಗ ಇದು ಆಗಿರೋದು ಇನ್ಸಿಡೆಂಟ್ ಆಗಿರೋದು? 5 ಗಂಟೆ 20 ಬೆಳಗಿನ ಜಾವ ಆಲ್ರೆಡಿ ಬೇಟೆ ಆಡಿದ್ರು ಅಂತ ಆಡಕ್ ಬಂದಿರೋದು. ಒಬ್ರು ಹೇಳ್ತಾರೆ ಇಲ್ಲ ಬೇಟೆಯಾಡಿ ಮೊಸ ತಕೊಂಬತ್ತಿದ್ರು ಆಗ್ಬಿಡೋದು ಅಂತಾರೆ. ಬೇರೆ ಬೇರೆ ತರ ಮಾಹಿತಿಗಳು ಬರ್ತಾವೆ. ಸತ್ಯದ ಗೊತ್ತಾರೆ. ಬೇರೆ ಬೇರೆ ಮಾಹಿತಿ ಕೇಳ್ತಾ ಇಲ್ಲ. ಅರಣ್ಯ ಇಲಾಖೆ ತಮಗೆ ಹೇಳಿದ್ರು. ಅರಣ್ಯ ಇಲಾಖೆ ನಾನು ಹೋಗಿ ನೋಡಿಲ್ಲ. ಈ ತರ ನಮ್ಮ ಡಿಸಿಐ ಎಸಿಎಫ್ ಹಂಗೆ ಹೇಳಿದ. ನಮ್ಮ ಡಿಎಫ್ ನಮ್ಮ ಕಡೆಯವರು ಅವ್ರು ನಾನು ಅಲ್ಲೇ ಹೋಗ್ತಾ ಇದ್ದೆ. ಮಾಹಿತಿ ತರ ನೀವು ಮಾಹಿತಿ ತಗೋಬೇಕಲ್ಲ ಸರ್. ಮಾಹಿತಿ ಸತ್ಯ ಯಾರು ಕರೆಕ್ಟಾಗಿ ಹೇಳಲ್ಲ ರೀ. ಇನ್ನು ನಾವು ತಕ್ಕಬೇಕಲ್ಲಿ ಅವ್ರ ಕಡೆ ಇದ್ದಾರಲ್ಲ ಫಾರೆಸ್ಟ್ನವ್ರು, ಅವ್ರು ಬೇಕಾದ್ರೆ ಅವ್ರು ಹೇಳ್ತಾರೆ. ನಮ್ ಈ ಕಡೆ ಪಾಪ ನಮ್ಗೆ ಯಾರು ಇನ್ನೂ ಏನು ಹೇಳಿಲ್ಲ. ಇವ್ರು ತಿಳ್ಕೊತೀವಿ ಅವ್ರ ಸತ್ಯ ಏನಾದ್ರು. ಈಗ 3 ಜನ ಡೆತ್ ಆಗಿದೆ, ಇನ್ನೊಬ್ರು ತಪ್ಪಿಸ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಅವ್ರ ಮಾಹಿತಿ ಇಲ್ವಾ? ಇಲ್ಲಿ ಆಸ್ಪತ್ರೆ ಇಲ್ಲಿ ಆಸ್ಪತ್ರೆ ಇದ್ದಾರೆ ನೋಡ್ತೀವಿ. ಮೈಸೂರಲ್ಲಿ ಕೇರ್ ಹಾಸ್ಪಿಟಲ್ ಇದ್ದಾರೆ. ಫಾರೆಸ್ಟ್ ಏನು ಆಗಿಲ್ಲ, ಅವರು ಯಾರಿಗೂ ಬಿದ್ದಿಲ್ಲ. ಇವ್ರಿಗೆ ಹೊಡೆದಿದ್ದಾರೆ ಅವರು. ಇವ್ರಿಗೆ ಹೊಡೆದಿರೋದು. ನಿಮ್ಗೆ ಹೈಯರ್ ಅಫಿಷಿಯಲ್ಸ್ ಹೇಳ್ತಾ ಇರೋದು ಬೇಟೆ ಆಡಿ ಬರ್ತಾ ಇದ್ರು ಅಂತ ಇಲ್ವಾ? ಅವ್ರು ಬೇಟೆಯಾಡಿ ಬರ್ತಾ ಇದ್ರು ಅಂತ ಹೇಳ್ತಾ ಇರೋದು ಅವರು. ಅವ್ರು ಹೇಳ್ತಾ ಇರುವಂತದ್ದು. ಈಗ FIR ಆಗಿದೆಯಾ ಸರ್? ಸುಮ್ಮನೆ ಅವ್ರು ಕಂಪ್ಲೀಟ್ ಕೊಡ್ಬೇಕಲ್ಲ. ಕಂಪ್ಲೀಟ್ ಕೊಡಕ್ಕೆ ಯಾರು ಸಿದ್ಧ ಇಲ್ಲ. ಅವರು ಪಾರ್ಟಿಗಳ ಕಡೆಯವರು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲೋಗಿ ನೋಡಿ ಕಂಪ್ಲೀಟ್ ಕೊಟ್ಟು ಅದು ಏನ್ ಮಾಡ್ಬೇಕು ನೋಡಿಸಿ ಪೋರ್ಟ್ ಮಾಡಕ್ ಮಾಡಿಸ್ಬೇಕು.